ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತನಾಡ್ತಾ ಇದ್ದೀನಲ್ಲಪ್ಪ, ಏನಕ್ಕೆ ಅಂತ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ನಮ್ಮ ಮಲ್ಲಮ್ಮ ಮತ್ತೆ ರಕ್ಷಿತಾ ಶೆಟ್ಟಿಯ ಪ್ರೋಮೋ ಬಂದಿದೆ. ಸೊ ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಈ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂದ್ರೆ, ನಮ್ಮ ರಕ್ಷಿತಾ ಶೆಟ್ಟಿ ಮತ್ತೆ ಮಲ್ಲಮ್ಮ ಇಬ್ರು ಟೆರಸ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಲ್ಲಿ ಬಾಲ್ಕನಿ ತರ ಇದೆಯಲ್ವಾ, ಸೊ ಅಲ್ಲಿ ಕುತ್ಕೊಂಡು ಮಾತಾಡ್ತಿರೋವಂಥದ್ದು ಪ್ರೋಮೋ. ಸೊ ಏನು ಮಾತಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿಯ ಒಂದು ಮಾತುಗಳನ್ನ ನಮ್ಮ ಬಿಗ್ ಬಾಸ್ ಅಭಿಮಾನಿಗಳು, ಬಿಗ್ ಬಾಸ್ 12 ಅಭಿಮಾನಿಗಳು, ರಕ್ಷಿತಾ ಫ್ಯಾನ್ಸ್ಗಳು ತುಂಬಾ ಜನ ಕಾಯ್ತಾ ಇರ್ತಾರೆ. ನಮ್ಮ ತುಳುನಾಡಿನ ಜನತೆ ಕಾಯ್ತಾ ಇರ್ತಾರೆ, ತುಂಬಾ ವೇಟ್ ಮಾಡ್ತಾ ಇದ್ರು ನಮ್ಮ ರಕ್ಷಿತಾ ಅವರ ಪ್ರೋಮೋ ಬರಲಿ ಅಂತೇಳಿ. ಇವತ್ತು ಅವರ ಮಾತುಗಳನ್ನ ಕೇಳೋದಕ್ಕೆ ಪಟ ಅಂತ ಮಾತಾಡ್ತಾರೆ. ಅವ್ರ ಕನ್ನಡನ ಅಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಆಗದಿದ್ರು ಕೂಡ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಅದನ್ನು ಮಲ್ಲಮ್ಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಥದ್ದು. ಏನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನಿರುತ್ತೆ ಅಂತ ಹೇಳ್ಬಿಟ್ಟು ಮಾತಾಡೋಣ ಬನ್ನಿ. ಇನ್ನೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಬಿಗ್ ಬಾಸ್ 12 ರಿಲೇಟೆಡ್ ಎಲ್ಲ ಅಪ್ಡೇಟ್ಗಳು ಕೂಡ ಇರುತ್ತೆ. ಪ್ರೋಮೋ ರಿವ್ಯೂ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಕೂಡ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂದರೆ, ನಮ್ಮ ಬಾಲ್ಕನಿಯಲ್ಲಿ ನಮ್ಮ ಬಿಗ್ ಬಾಸ್ 12ನ ಬಾಲ್ಕನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಂದರೆ, ಬಿಗ್ ಬಾಸ್ ಮನೆ ಕೂಡ ತುಂಬಾ ಒಂದು ಸಾಂಸ್ಕೃತಿಕವಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ನಮ್ಮ ಕರುನಾಡನ್ನು ಒಟ್ಟಿಗೆ ಸೇರಿಸಿದಾಗ ಏನು ಬರುತ್ತೆ ಅದೇ ರೀತಿಯಲ್ಲಿ ನಮ್ಮ ಬಿಗ್ ಬಾಸ್ ಮನೆನ ಕ್ರಿಯೇಟ್ ಮಾಡಿರೋವಂಥದ್ದು. ನಮ್ಮ ಮೈಸೂರು ಅರಸರ ಒಂದು ಥೀಮಲ್ಲಿ ಮೈಸೂರು ಅರಮನೆ ರೀತಿಯಲ್ಲಿ ಮನೆನ ಮಾಡೋದ್ರ ಮುಖಾಂತರ ನಮ್ಮ ಕಲ್ಚರ್ನ ತೋರಿಸಿದ್ದಾರೆ, ನಮ್ಮ ಸಂಸ್ಕೃತಿನ ತೋರಿಸಿದ್ದಾರೆ. ನಮ್ಮ ನಾಡಿನ ಬೇರೆ ಬೇರೆ ಪ್ರದೇಶದಲ್ಲಿ ಹೇಗೆಲ್ಲ ಮಾಡ್ತಾರೆ ಹಬ್ಬಗಳಿರ್ಬೋದು, ಪ್ರತಿಯೊಂದನ್ನು ತೋರಿಸಿರುವಂಥದ್ದು. ಆ ಒಂದು ಕಲೆನ ಏನು, ಆ ಕಲೆಯಲ್ಲಿ ಒಂದಾದಂಥದ್ದು ತುಳುನಾಡಿನ ಒಂದು ಕಂಬಳದ ಒಂದು ಸೀನು, ಆ ಒಂದು ಪೇಂಟಿಂಗು, ಅದ್ರ ಬಗ್ಗೆ ನಮ್ಮ ರಕ್ಷಿತಾ ಶೆಟ್ಟಿಯವರು ನಮ್ಮ ಮಲ್ಲಮ್ಮ ಅವ್ರಿಗೆ ಹೇಳ್ತಾ ಇರೋವಂಥದ್ದು. ಎರಡು ಹೆರ್ಮೆ ಅಂತ ಹೇಳ್ತಾರೆ. ಹೆಮ್ಮೆ ಅಂತ ಅನ್ನೋದನ್ನ ಹೆರ್ಮೆ ಅಂತ ಹೇಳೋವಂಥದ್ದು. ಈ ಚಿಕ್ಕ ವರ್ಡ್ಸ್ಗಳು ಕೂಡ ತುಂಬ ಇಷ್ಟ ಆಗುತ್ತೆ ಜನಕ್ಕೆ. ತಪ್ಪಾಗಿ ಏನು ಮಾತಾಡ್ತಾರೆ ಅದು ಜನಕ್ಕೆ ಇಷ್ಟ ಆಗ್ತದೆ. ಆ ತಪ್ಪಾಗಿ ಮಾತಾಡಬೇಕು ಅಂತ ಮಾತಾಡ್ತಾ ಇಲ್ಲ ಹುಡುಗಿ. ಅದು ಅವಳಿಗೆ ಗೊತ್ತಿರುವಂತಹ ಏನು ತುಳು, ಅತಿ ಹೆಚ್ಚಾಗಿ ಅಲ್ಲಿ ತುಳು ನಾಡಲ್ಲಿ ಹೆಚ್ಚಾಗಿ ತುಳುನ ಜಾಸ್ತಿ ಮಾತಾಡ್ತಾರೆ. ಸೊ ಇವಳು ಕನ್ನಡನ ಮಾತಾಡೋದಕ್ಕೆ, ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇರೋವಂಥದ್ದು. ಸೊ ಹೆಮ್ಮೆ ಬಗ್ಗೆ ಹೇಳ್ತಾ ಇರೋವಂಥದ್ದು. 2 ಎಮ್ಮೆಗಳನ್ನ ಒಬ್ಬ ಓಡಿಸೋ ಅಂತಾನೆ. ಸೊ ಅವನು ಏನು ಕಂಬಳ, ನೀವೆಲ್ಲ ನೋಡಿರ್ತೀರ, ಕಂಬಳನ ಓಡಿಸೋವಂಥದ್ದು 2 ಎಮ್ಮೆ ಇರುತ್ತೆ. ಆ ಎಮ್ಮೆನ ಯಾರು ಓಡಿಸ್ಕೊಂಡು ವಿಷಲ್ ಹೊಡಿತಾರೆ. ಅದಾದ್ಮೇಲೆ ಅದನ್ನ ಓಡಿಸಿ ಯಾರು ಮುಂದೆ ಫಸ್ಟ್ ಹೋಗ್ತಾರೋ ಅವ್ರಿಗೆ ಅವಮಾನ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಹುಮಾನ ಹೋಗಿ ಅವಮಾನ ಅಂತ ಸೇರಿಸಿರುವಂಥದ್ದು ಸಖತ್ ಫನ್ನಿಯಾಗಿ, ಕಾಮಿಡಿ ಆಗಿದೆಯಪ್ಪ. ನಮ್ಮ ಇಲ್ಲಿ ನನಗೆ ಬಿಗ್ ಬಾಸ್ 12 ಸಖತ್ ಹೈಲೈಟ್ ಆಗ್ತಾ ಇರೋದು ಅಂತಂದ್ರೆ, ಸಖತ್ ಪ್ರೋಮೋಗಳು ಬರ್ತಾ ಇರೋದನ್ನ ನಮ್ಮ ರಕ್ಷಿತಾ ಶೆಟ್ಟಿ ಈ ಒಂದು ಮಾತುಗಳೇ ಜನಕ್ಕೆ ಇಷ್ಟ ಆಗ್ತಾ ಇದೆ. ಆ ಕಾಮಿಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಫಸ್ಟ್ ಬಂದವ್ರಿಗೆ ಬಹುಮಾನ ಅನ್ನೋದು ಬದಲಾಗಿ ಅವಮಾನ ಅಂತ ಹೇಳ್ತಾರೆ. ಸೊ ಮಲ್ಲಮ್ಮ ಸ್ವಲ್ಪ ಕ್ಲಾರಿಟಿ ಕೊಡ್ತಾರೆ, ಅವಮಾನ ಅಲ್ಲ ಅದು ಬಹುಮಾನ ಅಂತ ಹೇಳ್ತಾರೆ. ಚೆನ್ನಾಗಿದೆ ಕಾನ್ವರ್ಜೇಷನ್. ಮಲ್ಲಮ್ಮನ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ. ಚೆನ್ನಾಗಿ ಮಾತಾಡ್ತಾರೆ ಅಂತ ಅನ್ನೋದು ಏನು ಗೊತ್ತಾ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಪ್ರಯತ್ನ ಪಡ್ತಾವ್ರೆ. ತಪ್ಪುಗಳಾಗತ್ತೆ, ಯಾರು ತಪ್ಪು ಮಾಡೋದಿಲ್ಲ ಅಂತಲ್ಲ. ಕನ್ನಡ ಮಾತಾಡುವಾಗ ಕೆಲವೊಂದು ತಪ್ಪುಗಳಾಗತ್ತೆ, ಕಲಿಯುವಾಗ ತಪ್ಪುಗಳಾಗತ್ತೆ, ಕಲಿತ ಮೇಲೆ ಆಗದೆ ಇರ್ಬೋದು. ಸೊ ಕಲಿಯುವಾಗ ಸ್ವಲ್ಪ ತಪ್ಪುಗಳಾಗತ್ತೆ, ಬರದೇ ಇದ್ರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾಳೆ ಹುಡುಗಿ. ಅದು ತುಂಬ ಖುಷಿ ವಿಚಾರ. ಕಂಬಳದ ಬಗ್ಗೆ ಮಾತಾಡೋಂತಿರ್ಬೋದು, ಇದೆಲ್ಲನೂ ಕೂಡ ಒಂಥರ ನಮ್ಮ ತುಳುನಾಡಿನ ಜನತೆಗೆ ನಮ್ಮ ಹುಡುಗಿ ಕನ್ನಡನ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಮತ್ತೆ ಅಂತ ಅನ್ಸುತ್ತೆ. ಖುಷಿಯಾಗಿ ಆಟ ಆಡ್ತಿದ್ದಾಳೆ ಅಂತ ಅನ್ಸುತ್ತೆ. ಇನ್ನೊಂದು ಕನ್ನಡ ಜನತೆಗೆ ನಮ್ಮ ಕನ್ನಡನ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋದು ಕೂಡ ಜನಕ್ಕೆ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿ ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ 12 ಮತ್ತೆ ನೆಗೆಟಿವ್ ಏನಿತ್ತು ಅದು ನೆಗೆಟಿವ್ ಎಲ್ಲ ಹೋಗಿ, ಟ್ರೋಲ್ಗಳ ಎಲ್ಲ ಹೋಗಿ ಪಾಸಿಟಿವಿಟಿ ಬಂದಿದೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಮತ್ತು ಒಟ್ಟಿನಲ್ಲಿ ಇಡೀ ಮನೆಯಲ್ಲಿ ತುಂಬ ಆಕ್ಟಿವ್ ಆಗಿ ಮಾತಾಡಿಕೊಂಡು ಓಡಾಡಿಕೊಂಡು ಚೆನ್ನಾಗಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿಯವರು. ಅವಮಾನ ಅಲ್ಲವ ತಾಯಿ ನೀನು, ಬಹುಮಾನ ಅಂತ ಹೇಳಬೇಕು ಅಂತೇಳ್ಬಿಟ್ಟು ನಮ್ಮ ಮಲ್ಲಮ್ಮನು ಕೂಡ ಹೇಳ್ತಾರೆ. ಮಲ್ಲಮ್ಮ ಮತ್ತು ನಮ್ಮ ರಕ್ಷಿತಾ ಶೆಟ್ಟಿಯ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಾಮಿಡಿಯಾಗಿ ಒಂಥರ ಸೂಪರ್ವಾಗಿದೆ. ಹಿಂಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೋತೀನಿ. ರಕ್ಷಿತಾ ಶೆಟ್ಟಿ ಕೊನೆವರೆಗೂ ಇಟ್ಕೋತಾರೆ ನನಗಂತೂ ಅನಿಸುತ್ತೆ. TRP ಮೆಟೀರಿಯಲ್ ಅಂತ ಅನಿಸ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ. ಅದನ್ನೆಲ್ಲ ಬಿಟ್ಟರೆ ರಕ್ಷಿತಾ ಶೆಟ್ಟಿ ಒಳ್ಳೆ ಕಂಟೆಂಟ್, ಒಳ್ಳೆ ಸ್ಪರ್ಧಿ ಅಂತ ಹೇಳ್ಬೋದು.
ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಆಟ ಆಡಲಿ ಅಂತ ಕೇಳ್ಕೊತೀನಿ. ಗೇಮ್ಸಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಾರೆ, ಮಾತಲ್ಲೂ ಕೂಡ ಹೆಂಗೆ ಮಾತಾಡಬೇಕು ಏನು ಸುಮ್ಮನೆ ಕೂರೋಕ್ಕಿಂತ ಮಾತಾಡ್ತಾ ಇರ್ತಾರೆ ಜಾಸ್ತಿ. ಅವರ ಒಂದು ಹಾಬಿ ಅಂತಲೇ ಹೇಳ್ಬೋದು ಮಾತಾಡೋದು. ಸೊ ಒಳ್ಳೇದಾಗಲಿ ರಕ್ಷಿತಾ ಅವ್ರಿಗೆ. ಇವತ್ತಿನ ಪ್ರೋಮೋದಲ್ಲಿ ನಿಜವಾಗ್ಲೂ ಹೈಲೈಟ್ ಆಗಿರೋದೇ ನಮ್ಮ ರಕ್ಷಿತಾ ಅಂತ ಹೇಳ್ತೀನಿ. ಮಲ್ಲಮ್ಮ ಜೊತೆ ಮಾತಾಡಿಕೊಂಡು ಕಂಬಳದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಕಂಬಳ ಹೆಂಗೆ ಓಡಿಸ್ತಾರೆ, ಫಸ್ಟ್ ಬಂದು ಅವ್ರಿಗೆ ಬಹುಮಾನ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಬಹುಮಾನ ಅದ್ರ ಬದಲಾಗಿ ಹೇಳಿರುವಂಥ ಈ ಎಡವಟ್ಟುಗಳ ಬಗ್ಗೆ ಹೇಗೆ ಅನಿಸುತ್ತೆ, ನಮ್ಮ ರಕ್ಷಿತಾ ಶೆಟ್ಟಿ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್, ಲವ್ ಯು.